ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ಬೇಳೆ ಸಾರಲ್ಲಿ ನನಗಿದು ತುಂಬಾ ಪರ್ಸ್ನಲಿ ಫೇವ್ರೇಟು. ಸೊ ಈ ಥರ ಬೇಳೆ ಸಾಂಬಾರನ್ನ ಒಂದು ಸತಿ ಮಾಡ್ಕೊತೀನಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಸೊ ನಾನಿದನ್ನು ಮಾಡ್ಕೊಳ್ಳೋಕ್ಕೆ 2 ಕಪ್ಪಷ್ಟು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಅರ್ಧ ಬಟ್ಲಷ್ಟು ಅಂದರೆ ಒಂದು 2 ಕಪ್ ಬೇಳೆ ಹಾಕ್ಕೊಂಡಿದ್ರೆ ನಾನು ಒಂದು 3 ಕಪ್ಪಷ್ಟು ನೀರನ್ನ ದೊಡ್ಡ ಕಪ್ಪಲ್ಲಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ, ಈರುಳ್ಳಿ ಹಾಗೆ ಟೊಮೆಟೊನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ನಾವು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಅರಿಶಿಣದ ಪೌಡರ್ ಹಾಕ್ಕೋಬೇಕಾಗತ್ತೆ. ಅರಿಶಿಣದ ಪೌಡರ್ನ ಹಾಕ್ಕೊಂಡು ಇದಕ್ಕೆ ನಾನೊಂದು ಸ್ವಲ್ಪ ಜೀರಿಗೆನ ಕೂಡ ಹಾಕೋತಾ ಇದ್ದೀನಿ. ಸೊ ಯೂಶ್ವಲಿ ಎಲ್ಲರೂ ಬೇಳೆ ಸಾಂಬಾರನ್ನ ಈಸಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೋತಾರೆ. ಸೊ ನಾನು ಇದಕ್ಕೆ ಏನು ಜಾಸ್ತಿ ಮಸಾಲೆ ಐಟಮ್ಸ್ ಏನೂ ಹಾಕಲ್ಲ. ಇದಕ್ಕೆ ನಾನು 2 ಥರ ತರಕಾರಿ ತೊಗೊಂಡು, ಬದನೆಕಾಯಿ ಮತ್ತು ಚಪ್ಪರದ ಅವರೆಕಾಯಿ. ಸೊ ನಾನು ಕೂಗಿಸಿ ಇಟ್ಕೊಂಡಿದ್ದೆ, ಒಂದು 3 ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೆ. ಬೇಳೆ ಚೆನ್ನಾಗಿ ಬೆಂದೋಗುತ್ತೆ ಬೇಳೆ ಚೆನ್ನಾಗಿದ್ದರೆ. ಸೊ ಇದಕ್ಕೆ ನಾನು ಒಂದು ಪಾತ್ರೆ ತೊಗೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇಂಗು ಪೌಡರ್ ಅಂತ ಸಿಗುತ್ತೆ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಇದಕ್ಕೆ ನಾನು ತರಕಾರಿ ಏನು ತೊಗೊಂಡಿದ್ದೆ, ಇದಕ್ಕಿನ್ನ ನೀವು ಎಲ್ಲ ತರಕಾರಿನೂ ಆ್ಯಡ್ ಮಾಡ್ಕೋಬೋದು. ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು ಎಲ್ಲನೂ ಹಾಕ್ಕೋಬೋದು ಇದಕ್ಕೆ. ಸೊ ನಾನು ಸಿಂಪಲ್ಲಾಗಿ 2 ತರಕಾರಿನ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಬೇಯೋಕ್ಕೆ. ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಏನು ಕೂಗಿಸಿಟ್ಕೊಂಡಿರ್ತೀವೋ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಫ್ರೈ ಮಾಡ್ತಿದ್ದಂಗೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೋತೀನಿ. ಯಾಕಂದರೆ ಮನೇಲಿ ಮಾಡಿರೋ ಸಾಂಬಾರು ಪೌಡರ್ ತುಂಬಾ ಟೇಸ್ಟ್ ಇರುತ್ತೆ. ಅಂಗಡೀಲಿ ಮಾಡಿಕೊಂಡ್ರೆ ನಿಮ್ಗೆ ಅಷ್ಟು ಟೇಸ್ಟ್ನೆಸ್ ಸಿಗಲ್ಲ. ಸೊ ಅದಕ್ಕೆ ನಾನು ಸಾಂಬಾರು ಪೌಡರ್ನ ಹಾಕ್ಕೊಂಡು ನಾವೇನು ಆವಾಗಲೇ ನೀರು ಕೂಗಿಸಿಟ್ಟಿದ್ವಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಒಂದು ಸ್ವಲ್ಪ ಲೈಟಾಗಿ ಮಸ್ತ್ಬಿಟ್ಟು ಹಾಕ್ತೀನಿ, ಹಂಗೆ ಹಾಕಲ್ಲ. ಒಂಚೂರು ಲೈಟಾಗಿ ಮಸ್ತ್ಬಿಟ್ಟು ನೋಡಿ, ಈ ಥರ ಮಸ್ತ್ಬಿಟ್ಟು ಹಾಕ್ತೀನಿ. ಸೊ ನಾವೀಗೇನು ಮಸ್ತಿತಾ ಇದ್ದೀವಿ ಇದನ್ನು ಒಂದು ಚೂರು ಎತ್ತಿಟ್ಕೊಂಡು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅದನ್ನು ಒಂಚೂರು ಮಸ್ತ್ಬಿಟ್ಟು ಸಾಂಬಾರಿಗೆ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಕುದಿಸಿದ್ರೆ ಸಾಕು, ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.